ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಭಗವಂತನ ನಾಮದ ಬಲ ಹೊಂದಿದ್ರೆ ಸಾಕು, ಭಗವಂತ ನಮ್ಮನ್ನು ಪೋಷಿಸ್ತಾನೆ ಅಂತ ಹೇಳ್ತಾ ಇದೆ ಇವತ್ತಿನ ಕತೆ. ಒಂದು ರಾಜ್ಯ, ಆ ರಾಜ್ಯದ ರಾಜನಿಗೆ ಮೀನುಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ಅವನು ಒಂದು ಪುಟ್ಟ ಕೆರೆಯನ್ನು ಮಾಡಿ ಅಲ್ಲಿ ಮೀನುಗಳನ್ನು ಸಾಕ್ತಾ ಇರ್ತಾನೆ. ಪ್ರತಿನಿತ್ಯ ಅವನೇ ಎಷ್ಟೇ ಅವನು ಬ್ಯುಸಿಯಾಗಿದ್ದರೂ ಸಹ ಬಂದು ಆ ಮೀನುಗಳಿಗೆ ಊಟವನ್ನು ಹಾಕ್ತಾ ಇರ್ತಾನೆ. ಅಲ್ಲಿ ಸ್ವಲ್ಪ ಸಮಯವನ್ನು ಕಳೆದು ಹೋಗ್ತಾ ಇರ್ತಾನೆ. ಹಾಗೂ ಅಲ್ಲಿಯ ಮೀನುಗಳನ್ನು ಯಾರೂ ಸಹ ಹಿಡಿಯಬಾರದು ಅಂತ ಘೋಷಣೆ ಸಹ ಮಾಡಿರ್ತಾನೆ. ಅಪ್ಪಿ ತಪ್ಪಿ ಯಾರಾದರೂ ಅಲ್ಲಿ ಮೀನುಗಳನ್ನು ಹಿಡಿದ್ರೆ ಅವರಿಗೆ ದಂಡನೆ ಖಚಿತವಾಗಿರ್ತಿತ್ತು. ಒಬ್ಬ ಹೀಗೆ ಮೀನುಗಾರ, ಅವನಿಗೆ ಎಲ್ಲೂ ಸಹ ಮೀನೇ ಸಿಕ್ಕೋದಿಲ್ಲ, ಹೊಟ್ಟೆಪಾಡು. ಹಾಗಾಗಿ ಏನು ಮಾಡ್ತಾನೆ, ಹೇಗಿದ್ದರೂ ಮಹಾರಾಜ ಇಲ್ಲ, ನಾನಿಲ್ಲೊಂದು ಸ್ವಲ್ಪ ಮೀನುಗಳನ್ನು ಹಿಡ್ಕೊಂಡು ಹೋಗ್ಬಿಡ್ಲಾ ಅಂತ ಏನು ಮಾಡ್ತಾನೆ, ಧೈರ್ಯ ಮಾಡಿ ಬಲೆಯನ್ನು ಬೀಸಿಬಿಡ್ತಾನೆ. ಇನ್ನೇನು ಬಲೆ ಎಳಿಬೇಕು ಅನ್ನೋ ಅಷ್ಟರಲ್ಲಿ ಕುದುರೆಯ ಶಬ್ದ ಕೇಳುತ್ತೆ ಅವನಿಗೆ. ಓಹೋ, ಮಹಾರಾಜ ಬರ್ತಾ ಇದ್ದಾನೆ, ಈಗೇನು ಮಾಡಲಿ, ಓಡಿ ಹೋಗೋಕ್ಕೂ ಆಗೋದಿಲ್ಲ ಅಂತ ಹೇಳಿ ತಕ್ಷಣ ಆ ಬಲೆಯನ್ನು ಮಣ್ಣಿನೊಳಗಡೆ ಮುಚ್ಚಿಟ್ಬಿಡ್ತಾನೆ. ಅಷ್ಟೇ ಅಲ್ಲ, ಅವನು ಸಹ ತನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿ ಅಲ್ಲೇ ಇದ್ದಂತಹ ಕೆಸರನ್ನು ಮೈ ತುಂಬ ಹಚ್ಚಿಕೊಂಡು ಧ್ಯಾನದ ಭಂಗಿಯಲ್ಲಿ ಅಲ್ಲೇ ಕುಳಿತುಕೊಂಡ್ಬಿಡ್ತಾನೆ. ಮಹಾರಾಜ ಬರ್ತಾನೆ. ಮಹಾರಾಜ ಬಂದು, ಓಹೋ, ಯಾರೋ ಸಾಧುಗಳಿರಬೇಕು, ಯಾಕೆಂದರೆ ಮೈಯೆಲ್ಲ ಮಣ್ಣನ್ನು ಲೇಪನ ಮಾಡಿಕೊಂಡು ಇವರೂ ಸಹ ಧ್ಯಾನ ಮಾಡ್ತಾ ಇದ್ದಾರೆ, ನಾನು ಇವರಿಗೆ ತೊಂದರೆ ಕೊಡಬಾರ್ದು ಅಂತ ಸ್ವಲ್ಪ ಅವನ ಬಳಿ ಇದ್ದಂತಹ ಚಿನ್ನದ ನಾಣ್ಯವನ್ನು ಅವರ ಮುಂದೆ ಇಟ್ಟು ನಮಸ್ಕರಿಸಿ ಮುಂದೆ ಹೋಗ್ಬಿಡ್ತಾನೆ. ಇವನು ಕಣ್ಣನ್ನು ಬಿಡ್ತಾನೆ. ಕಣ್ಣನ್ನು ಬಿಟ್ಟರೆ ಅವನ ಮುಂದೆ ಅವನಿಗೆ ಸಾಕು ಅನ್ನೋಷ್ಟು ಚಿನ್ನದ ನಾಣ್ಯ ಇರುತ್ತೆ. ಅವನಿಗೆ ತುಂಬ ಆಶ್ಚರ್ಯ ಆಗೋಗುತ್ತೆ. ಅಲ್ಲ, ನಾನು ನಿಜಕ್ಕೂ ಸಹ ಭಗವಂತನ ಭಕ್ತ ಅಲ್ಲ, ಅಂದರೆ ನಾನು ಭಗವಂತನನ್ನು ಧ್ಯಾನನೇ ಮಾಡೋದಿಲ್ಲ, ನಾನಿಲ್ಲಿ ಬಂದಿದ್ದು ಕಳ್ಳತನ ಮಾಡೋದಕ್ಕೆ. ಆದರೆ ಭಗವಂತ ಅಥವಾ ಭಗವಂತನ ಭಕ್ತ ಅನ್ನುವಂತಹ ವೇಷ ಧರಿಸಿದ್ದಕ್ಕೇ ಇಷ್ಟೊಂದು ಮಹಾರಾಜ ಬಂಗಾರದ ನಾಣ್ಯಗಳನ್ನು ಕೊಟ್ಬಿಟ್ಟ. ಇನ್ನು ನಾನು ನಿಜವಾದ ಭಕ್ತನೇ ಆದರೆ ಇನ್ನೂ ಭಗವಂತ ಏನೆಲ್ಲ ಕೊಡಬಹುದು. ಯಾಕೆ ಅಂದರೆ ಒಬ್ಬ ರಾಜನೇ ಭಕ್ತ ಅಂದ ತಕ್ಷಣ ಇಷ್ಟೊಂದು ಕೊಡಬೇಕಾದ್ರೆ ನಿಜವಾಗಿಯೂ ಸಹ ಭಗವಂತನಿಗೆ ನಾವು ಭಕ್ತರು ಅಂತ ಅಂದ ತಕ್ಷಣ ಭಗವಂತ ಏನೆಲ್ಲ ಕೊಡಬಹುದು. ಕಾರಣ ಭಗವಂತ ಈ ಜಗತ್ತಿನ ಒಡೆಯ. ಅಷ್ಟೇ ಅಲ್ಲ, ಅವನು ಈ ಪ್ರಪಂಚದ ಶ್ರೀಮಂತ ಅಂದರೂ ಖಂಡಿತ ತಪ್ಪಾಗೋದಿಲ್ಲ. ಅದಕ್ಕೆ ಅವನನ್ನು ವಿಷ್ಣು ಸಹಸ್ರನಾಮದಲ್ಲಿ ವೃಷಾಕಪಿ ಅಂತ ಹೇಳ್ತಾರೆ. ಅಂದರೆ ಭಕ್ತರು ಏನೆಲ್ಲ ಕೇಳ್ತಾರೋ ಅವರಿಗೆ ಅಭೀಷ್ಟಗಳ ಮಳೆ ಸುರಿಸ್ತಾನೆ ಅಂತ. ತಕ್ಷಣ ಈ ಮೀನುಗಾರನಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಭಗವಂತ, ನನ್ನನ್ನು ದಯಮಾಡಿ ಕ್ಷಮಿಸು, ಇನ್ನು ಮುಂದೆ ನಾನು ನಿನಗೆ ಮನಸಾರೆ ನಿನ್ನನ್ನು ಪೂಜೆ ಮಾಡ್ತೀನಿ, ನಿನ್ನನ್ನು ಧ್ಯಾನ ಮಾಡ್ತೀನಿ, ನಾನು ಸಹ ನಿಜವಾದ ಭಕ್ತನಾಗ್ತೀನಿ ಅಂತ ಭಗವಂತನಿಗೆ ಸಂಪೂರ್ಣ ಶರಣಾಗ್ಬಿಡ್ತಾನಂತೆ. ಅದಕ್ಕೆ ರೀ ದಾಸರು ಹೇಳೋದು, ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಅಂದರೆ ನಿನ್ನ ನಾಮದ ಬಲ ಏನಿದೆ ಅದೇ ನನಗೆ ಬೇಕಾದಷ್ಟು ಶ್ರೀರಕ್ಷೆ, ಅದು ನನಗೆ ಈ ಸಂಸಾರದ ಸಾಗರವನ್ನು ದಾಟೋದಕ್ಕೆ ನನಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಎಷ್ಟು ನಿಜ ಅಲ್ವಾ? ನಾವು ಅಷ್ಟೇ. ಹೇಗೆ ಶರಣಾಗಬೇಕಪ್ಪ ಅಂದರೆ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಬೇಕು. ಆಗ ಖಂಡಿತವಾಗಿಯೂ ಸಹ ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಹೋಗ್ತಾನೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.